ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ MD ಫಾರೂಕ್ ಮಾತಾಡ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಈ CT ರವಿ OT ರವಿ ಏನು ಪಕ್ಕ ಪಿವಟ್ ಒಬ್ಬ ಕುಡ್ಕ ಇದ್ದಾನಲ್ಲ, ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನು ಹೇಳ್ತಾನೆ, ಎದೆ ಬಗದ್ರೆ 3 ಅಕ್ಷರ ಕೂಡ ಬರಲ್ಲ ಅಂತ ಮುಲ್ಲಾಗಳ ಬಗ್ಗೆ ಅಂತ ಮಾತಾಡ್ಬಿಟ್ಟು ಇವತ್ತು ಉಲ್ಟಾ ಸೀದಾ ನೀನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯಲ್ಲಪ್ಪ. ನಿನಗೆ ಏನಾದ್ರು ನಿಜವಾಗ್ಲೂ ಗಂಡಸ್ತನ ಅಂತ ಏನಾದ್ರು ಇದ್ರೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನಿನಗೆ ಏನಾದ್ರೂ ಗಂಡಸ್ತನ ಇದ್ರೆ ಯಾವ ಮಾತನ್ನ ನೀನ್ ಆಡಿದ್ಯಾ ಅದೇ ಮಾತನ್ನ ನಾನು ಆಡಿದೀನಿ ಅಂತ ಒಪ್ಕೋ. ನೀನು ಇವತ್ತು ಭಾರತದ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ, ನಿನ್ಲಿರುವಂತ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ. ನೀನು ಒಬ್ರು ಇನ್ಸ್ಪೆಕ್ಟರ್ ನಿನ್ಗೆ ನೋಟಿಸ್ ಕೊಡಕ್ ಬಂದ್ರೆ ಆ ನೋಟಿಸ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ನೀನು ಬಂದ್ಬಿಟ್ಟು ಇವತ್ತು ಕಾನೂನು ಬಗ್ಗೆ, ಸಂವಿಧಾನದ ಬಗ್ಗೆ, ಜಾತಿ ಧರ್ಮದ ಬಗ್ಗೆ ಮಾತಾಡ್ತೀಯ. ಫಸ್ಟ್ ನಿನ್ ಜಾತಿಗೆ, ನಿನ್ ಧರ್ಮಕ್ಕೆ ನೀನು ಸೀಮಿತ ಇದೆಯಾ ಅಂತ ಹೇಳ್ಬಿಟ್ಟು ನೀನ್ ಫಸ್ಟ್ ಅರ್ಥ ಮಾಡ್ಕೋ. ಇದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಬೇರೆ ಜಾತಿ ಬಗ್ಗೆ, ಬೇರೆ ಧರ್ಮದ ಬಗ್ಗೆ, ಬೇರೆಯವ್ರ ಬಗ್ಗೆ ನೀನು ಮಾತಾಡುವಂತೆ. ಯಾಕಂದ್ರೆ ನಿನಗೆ ಅರ್ಹತೆ ಮತ್ತೆ ಯೋಗ್ಯತೆ ನಿನಗೆ ಏನೂ ಇಲ್ಲ. ಇವತ್ತು ಬಂದ್ಬಿಟ್ಟು ನೀನ್ ಏನ್ ಮಾಡ್ತೀಯ, ಮೀಡಿಯಲ್ಲಿ ಕುತ್ಕೊಂಡ್ಬಿಟ್ಟು ನಿಜವಾಗ್ಲೂ ಆ ಕಾರ್ಯಕರ್ತರು ನೀವು ಬಂದ್ಬಿಟ್ಟು ಇವತ್ತೇನು ಅವ್ರ ಮನೆ ಹತ್ರ ಬಂದಾಗ ಇನ್ಸ್ಪೆಕ್ಟರ್ಗೆ ಅವಮಾನ ಮಾಡಿ ಕಳಿಸಿದಿರಲ್ಲ, ನಿಮ್ಗೆ ಇಂತ ಒಬ್ಬ MLC, ಇಂತ ಒಬ್ಬ ಮಂತ್ರಿ ಆಗಿರೋನು ನಿಮಗೆ ಬೇಕಾ, ಅಗತ್ಯ ಇದೆ ಹೇಳಿ? ಇಂಥ ಮುಟ್ಟಾಳ್ಗಳಿಗೆ ಎಲ್ಲ ನೀವು ಸಪೋರ್ಟ್ ಮಾಡ್ತಿರಲ್ಲ, ನೀವೆಂತ ಮುಟ್ಟಾಳರು ಇರ್ಬೋದು ಯೋಚನೆ ಮಾಡಿ ನೋಡಿ. ನೀವ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಅಲ್ಲಿ ಏನ್ ಕಾರ್ಯಕರ್ತರು ಮಾಡಿದೀರಾ, ನೀವು ಇವತ್ತು ನಮ್ಮ ಭಾರತದ ಸಂವಿಧಾನಕ್ಕೆ ಧಕ್ಕೆ ಬರೋ ತರ ಮಾಡಿದ್ದೀರಾ, ಮತ್ತೆ ನಮ್ಮ ಭಾರತದ ಕಾನೂನಿಗೆ ನೀವು ಬೆಲೆ ಕೊಡದಂಗೆ ಮಾತಾಡಿದ್ದೀರಾ. ನಾನು ಸಿಂಪಲ್ ಆಗಿ ಒಂದೊಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು ಕೇಳ್ಕೊಳ್ಳಿ. ಯಾಕಂದ್ರೆ ನನ್ನ ಮೇಲೂ ಸುಳ್ಳು ಅಪವಾದ ಆಗಿತ್ತು, ನನ್ನ ಮೇಲೂ ಸುಳ್ಳು FIR ಆಗಿತ್ತು. ಆದ್ರೆ ನಾನು ಇಲ್ಲಿರುವಂತ ಭಾರತದ ಸಂವಿಧಾನದ ಅಡಿ ಒಳಗೆ ಬಂದು ಕಾನೂನಿಗೆ ಬೆಲೆ ಕೊಟ್ಟು ನಾನು ಹೋಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬರ್ತೀನಿ. ಒಬ್ಬ ಕಾಮನ್ ಮ್ಯಾನ್ ಇರುವಂತ ಸೆನ್ಸ್ ಕೂಡ ಅವನಿಗಿಲ್ಲ ಅಂದ್ರೆ, ಅಂತ ಒಬ್ಬ ರಾಜಕಾರಣಿ, ಅಂತ ಒಬ್ಬ ನಾಲಾಯಕ, ಅಂತ ಒಬ್ಬ ಬೇಕೂಫ್ ನನ್ನ ಮಗ ನಮಗೆ ಬೇಕಾ ಅಂತ ನೀವು ಆಲೋಚನೆ ಮಾಡಿ ನೋಡಿ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಭಾರತದ ಸಂವಿಧಾನಕ್ಕೆ ಬೆಲೆ ಕೊಡದೇ ಇರೋನು, ನಮ್ಮ ಇಲ್ಲಿ ಭಾರತದ ಕಾನೂನಿಗೆ ಬೆಲೆ ಕೊಡದೇ ಇರೋನ್ಗೆ ನಾವ್ ಯಾಕೆ ಮರ್ಯಾದೆ ಕೊಟ್ಟು ಮಾತಾಡಬೇಕು? ಇದನ್ನ ಆಲೋಚನೆ ಮಾಡಿ ನೋಡಿ. ಅವನು ಇವತ್ತು ಉಲ್ಟಾ ಸೀದಾ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾನೆ. ನಾನು ಮುಸಲ್ಮಾನರಿಗೆ ಹೇಳಿದೆ, ಈ ಮುಸಲ್ಮಾನರಿಗೆ ಹೇಳಿದೆ ಅಂತ ನೀನು ಹೇಳ್ತಾ ಇದೆಯಲ್ಲಪ್ಪ. ಹಂಗಂದ್ರೆ ಹಿಂದೂ ಧರ್ಮದಲ್ಲಿ ಯಾರಾದ್ರೂ ಒಬ್ಬ ತಪ್ಪು ಮಾಡಿದ್ರೆ ಇಡೀ ಹಿಂದೂ ಧರ್ಮಕ್ಕೆ ಸೇರುತ್ತಾ ಅರ್ಥ? ಇದನ್ನ ಹೇಳು, ಆಮೇಲೆ ಖಂಡಿಸೋಣ ಅಂತೆ. ಯಾಕಂದ್ರೆ ನಿನಗೆ ಆ ಯೋಗ್ಯತೆ ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ಜಾಸ್ತಿ ಮಾತಾಡಿದ್ರೆ ನಮಗೂ ಚೆನ್ನಾಗಿರಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಸ್ನೇಹಿತರೆ.